ಹಾಯ್ ಹಲೋ ನನ್ನ ಪ್ರೀತಿಯ ಬಂಧುಗಳೇ, ನಿಮಗೆ ಶುಭೋದಯ, ಸುಪ್ರಭಾತ, ಶುಭ ದಿನ. ಈ ಶುಭ ದಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ ಬಂಧುಗಳೇ. ಸ್ವಚ್ಛತೆ ಅನ್ನೋದು ನಮ್ಮ ದೇಹದಲ್ಲಿ ಅಲ್ಲ, ನಮ್ಮ ಮನೆಯಲ್ಲೂ ಇರಬೇಕು, ನಮ್ಮ ಪರಿಸರದಲ್ಲೂ ಇರಬೇಕು. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಬೆಳಿಗ್ಗೆ ಎದ್ದು ಮುಖ ತೊಳೆದ್ರು ಕೂಡ ಮನೆಯನ್ನೆಲ್ಲ ಗುಡ್ಸ್ಕೊಳ್ತೇವೆ, ಒರೆಸ್ತೇವೆ, ಸ್ವಚ್ಛ ಮಾಡ್ಕೊಳ್ತೇವೆ, ಸ್ನಾನ ಮಾಡ್ತೇವೆ. ಯಾಕಂದ್ರೆ ಮನೆಯನ್ನು ಚಂದವಾಗಿ ಚೊಕ್ಕವಾಗಿ ಇಟ್ಟುಕೊಳ್ಬೇಕೆಂಬ ಒಂದು ಉದ್ದೇಶದಿಂದ. ಆದರೆ ಸಾಲದು ಬಂಧುಗಳೇ, ಸ್ವಚ್ಛತೆ ಅನ್ನೋದು ನಮ್ಮ ಪರಿಸರವೂ ಇರಬೇಕು. ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ. ನಾನು ಈಗ ತುಂಬ ಕಡೆ ನೋಡ್ತೇನೆ, ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರಿಂಕ್ಸ್ ಮಾಡ್ತಾರೆ. ರಾತ್ರಿ ಕೂತ್ಕೊಂಡು ಕಟ್ಟೆ ಮೇಲೆ ಬಾಟಲನ್ನು ಅಲ್ಲೇ ಬಿಸಾಕಿ ಹೋಗ್ತಾರೆ. ಯಾಕೆ ಬಂಧುಗಳೇ? ಅವ್ರ ಮನೆಯಲ್ಲೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋದು ಅವರ ವೈಯಕ್ತಿಕ ಅಲ್ವಾ? ಅದ್ರ ಬಗ್ಗೆ ನಂದು ಕಮೆಂಟ್ಸ್ ಇಲ್ಲ, ಮತ್ತೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಕೆಲವರು ಮಾತ್ರ ನಾನು ಸಾರ್ವಜನಿಕ ಬೀದಿಯಲ್ಲಿ ರಸ್ತೆಯಲ್ಲಿ ನೋಡ್ತಾ ಇರ್ತೇನೆ, ಬಿಯರ್ ಬಾಟಲಿಗಳು, ಆ ಲೋಟಗಳು ಪ್ಯಾಕೆಟ್ ಮಾಡಿ ಬಿಸಾಕುವಂಥದ್ದು. ಯಾಕೆ? ಸಾರ್ವಜನಿಕ ಸ್ಥಳ ನಮ್ಮದೇ ಅಲ್ವಾ, ನಾವೇ ತಿರುಗಾಡ್ತಾ ಇರೋದಲ್ವಾ? ಅದರಿಂದ ಏನಾದರೂ ಅನಾರೋಗ್ಯ ಬಂದರೆ ನಮಗೆ ಬರುವುದಲ್ವಾ, ನಮ್ಮ ಅಕ್ಕಪಕ್ಕದವರಿಗೆ ಬರುವುದಲ್ವಾ, ಅದು ನಮ್ಮ ಮನೆಗೂ ಬರ್ತದಲ್ವಾ? ಯಾಕೆ ಅದಕ್ಕೆ ನಿಗದಿತವಾದ ಸ್ಥಳ ಇರ್ತದೆ, ಅಥವಾ ನಿಮ್ಮ ಮನೆಯಲ್ಲೇ ಅದನ್ನು ಮಾಡ್ಕೊಳ್ಳಿ. ಆ ನಿಗದಿತ ಸ್ಥಳದಲ್ಲಿ ಆ ಕೆಲಸ ಮಾಡಿದ್ರೆ ಆಗುದಿಲ್ವಾ? ಆ ಬೀದಿಯಲ್ಲಿ ಕುಡ್ದು ಬಿಸಾಕುದು, ಅದನ್ನ ಮತ್ತೆ ಪಂಚಾಯತ್ನವ್ರಿಗೊಂದು ಕೆಲಸ, ಮತ್ತೊಬ್ರಿಗೆ ಕೆಲಸ, ಇನ್ನೊಬ್ರು ಮನೆ ಬಾಗ್ಲಿ ಬಿಸಾಕುದು, ಇನ್ನೊಬ್ರು ಮನೆ ಎದುರು ಬಿಸಾಕುದು. ಯಾಕೆ? ಅದೇ ಮತ್ತೊಬ್ಬ ನಿಮ್ಮ ಮನೆ ಎದುರು ಬಿಸಾಕ್ತಾನೆ. ಹಾಗೆ ಮಾಡಬಾರ್ದು ಬಂಧುಗಳೇ. ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನೀವು ಡ್ರಿಂಕ್ಸ್ ಮಾಡಿ ಅಥವಾ ನಿಮ್ಮ ಮನೆಯ ಕಸವನ್ನು ಈಗ ಪಂಚಾಯತ್ನವರು ಬರ್ತಾ ಇರ್ತಾರೆ, ಮುನ್ಸಿಪಾಲಿಟಿ ಅವ್ರು ಬರ್ತಾ ಇರ್ತಾರೆ, ಪ್ಯಾಕೆಟ್ ಮಾಡಿ ಕೊಡಿ. ಇನ್ನೊಬ್ಬರು ಮನೆ ಗೇಟಿ ಬಿಸಾಕುವಂಥದ್ದು ಅದೆಲ್ಲ ಮಾಡಬೇಡಿ. ಯಾಕಂದ್ರೆ ನಾವು ನಿಮ್ಮ ಮನೆ ಬಾಗಿಲು ಬಿಸಾಕಿದ್ರೆ ನೀವು ನನ್ನ ಮನೆ ಬಾಗಿಲು ಬಿಸಾಕ್ತೀರಿ ಅಲ್ವಾ? ನಾವು ಮೊದಲು ಸ್ವಚ್ಛತೆಯಲ್ಲಿರೋಣ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಆವಾಗ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರ್ತೇವೆ, ಇನ್ನೊಬ್ಬರು ಅದನ್ನು ನೋಡ್ಕೊಳ್ತಾರೆ, ಅವರು ಸಹ ನಮ್ಮನ್ನು ಅನುಸರಿಸಬಹುದಂತ ನನ್ನ ಒಂದು ಉದ್ದೇಶ. ಇದರೊಂದಿಗೆ ಒಂದು ಒಳ್ಳೆ ವಿಡಿಯೋ ಹಾಕ್ತೇನೆ. ಯಾವಾಗಲೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡ್ತಾ ಇರಿ, ನಗ್ತಾ ಇರಿ, ಇನ್ನೊಬ್ಬರನ್ನ ನಗ್ತಾ ಇರಿ ಬಂಧುಗಳೇ. ನಮಸ್ಕಾರ.